ನಮಸ್ಕಾರ ವೀಕ್ಷಕರೇ, ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ. ನಾಳೆ ಅಂದರೆ ಭಾನುವಾರ 7ನೇ ತಾರೀಕು ಸೆಪ್ಟೆಂಬರ್ 2025ಕ್ಕೆ ಬ್ಲಡ್ ಮೂನ್ ಲೂನಾರ್ ಎಕ್ಲಿಪ್ಸ್ ಅಂದರೆ ಈ ಒಂದು ಗ್ರಹಣ ಸಮಯದಲ್ಲಿ ಕೆಂಪಾಗಿ ಕಾಣುವಂತಹ ಒಂದು ಚಂದ್ರನ ಖಗ್ರಾಸ ಚಂದ್ರಗ್ರಹಣ ನಡೆಯಲಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಹಾಗಾದರೆ ಈ ಒಂದು ಬ್ಲಡ್ ಮೂನ್ ಲೂನಾರ್ ಎಕ್ಲಿಪ್ಸ್ನಲ್ಲಿ ಪ್ರಳಯ ಆಗಲಿದೆಯಾ? ಪ್ರಾಕೃತಿಕ ವಿಕೋಪಗಳು ಆಗಲಿದೆಯಾ? ಈ ಒಂದು ಗ್ರಹಣಕ್ಕೆ ಸಂಬಂಧಪಟ್ಟಂತ ಹಲವಾರು ಮಿಸ್ಕನ್ಸೆಪ್ಷನ್ ಅಂದರೆ ತಪ್ಪು ಕಲ್ಪನೆಗಳ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಸವಿವರವಾಗಿ ನಿಮಗೆ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಭೌತಶಾಸ್ತ್ರದ ಪ್ರಕಾರ ಭೂಮಿ ಚಂದ್ರ ಹಾಗೂ ಸೂರ್ಯನ ಮಧ್ಯೆ ಬಂದಾಗ ಈ ಒಂದು ಲೂನಾರ್ ಎಕ್ಲಿಪ್ಸ್ ಅಂದರೆ ಚಂದ್ರಗ್ರಹಣ ನಡೆಯುತ್ತದೆ. ಸಾಮಾನ್ಯವಾದ ನಂಬಿಕೆ ಏನಂದ್ರೆ, ಯಾವ ದೇಶದಲ್ಲಿ ಇದು ಗೋಚರ ಆಗುತ್ತೆ ಅಲ್ಲಿ ಈ ಒಂದು ಗ್ರಹಣದ ಕ್ರೂರ ದೃಷ್ಟಿ ಬೀಳುತ್ತೆ ಹಾಗೂ ಅಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಒಂದು ನಂಬಿಕೆ ಇದೆ. ಆದರೆ ಒಂದು ವಿಷಯವನ್ನು ತಿಳ್ಕೊಳ್ಳಿ, ಇಡೀ ಭೂಮಿಗೆ ಈ ಒಂದು ಗ್ರಹಣ ನಡೆಯೋದ್ರಿಂದ ಅದು ಗೋಚರ ಆಗಲಿ ಅಥವಾ ಆಗದೆ ಇರಲಿ, ಅಲ್ಲಿಯ ಪ್ರಭಾವಗಳು ನಡೆಯುತ್ತೆ. ಆಧ್ಯಾತ್ಮಿಕವಾಗಿ ಈ ಒಂದು ಗ್ರಹಣವನ್ನ ನೋಡೋದಾದ್ರೆ, ಗ್ರಹಣ ಪ್ರಾರಂಭ ಆಗೋದಕ್ಕೆ 45 ದಿನಗಳ ಮುಂಚೆಯೇ ಈ ಒಂದು ಗ್ರಹಣದ ವಿಶೇಷ ಆಧ್ಯಾತ್ಮಿಕ ಶಕ್ತಿಗಳು ಭೂಮಿಯ ಮೇಲೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಗೆ ಯಾರ್ಯಾರೆಲ್ಲ ಈ ಒಂದು ಗ್ರಹಣದ ಸಮಯದಲ್ಲಿ ಸಿಗುವಂತಹ ವಿಶೇಷವಾದ ಆಧ್ಯಾತ್ಮಿಕ ಶಕ್ತಿ ಪಡ್ಕೊಳ್ಳೋದಕ್ಕೆ ರೆಡಿ ಇರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಆಧ್ಯಾತ್ಮಿಕವಾದಂತಹ ಒಂದು ಶಕ್ತಿ ಪಡ್ಕೊಳ್ಬಹುದು ಧ್ಯಾನದ ಮೂಲಕ ಅಂತ ಹೇಳ್ಬಹುದು. ಹಾಗಾಗಿ ಗ್ರಹಣವನ್ನ ನಾವು ತಪ್ಪಾಗಿ ಪ್ರಾಕೃತಿಕ ವಿಕೋಪಗಳು ಆಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಈ ಒಂದು ವಿಶೇಷವಾದಂತಹ ಗ್ರಹಣದ ಶಕ್ತಿಯಿಂದ ಹಲವಾರು ರೀತಿಯ ಪರಿವರ್ತನೆಗಳು ಭೂಮಿಯ ಮೇಲಿರುವಂತಹ ಎಲ್ಲ ಜೀವಿಗಳ ಮೇಲೂ ಆಗೋದ್ರಿಂದ ಹಾಗೂ ಹಲವಾರು ಸಂದರ್ಭಗಳಲ್ಲಿ ಕರ್ಮಗಳು ಈ ಒಂದು ಪ್ರಾಕೃತಿಕ ವಿಕೋಪಗಳ ಮೂಲಕ ರಿಲೀಸ್ ಆಗುತ್ತೆ. ಅಂದ್ರೆ ಉದಾಹರಣೆಗೆ ಹೇಳೋದಾದ್ರೆ, ಯಾವುದೇ ಒಂದು ಸ್ಥಳದಲ್ಲಿ ಸಾಕಷ್ಟು ಕರ್ಮಗಳಿದ್ರೆ ಅಲ್ಲಿರುವಂತಹ ಜನ ಮಾಡಿರುವಂತಹ ಕರ್ಮಗಳು ಸಾಕಷ್ಟು ಶೇಖರಣೆ ಆದ್ರೆ ಭೂದೇವತೆ ಅದನ್ನ ರಿಲೀಸ್ ಮಾಡೋದಕ್ಕೆ ಭೂಕಂಪನವನ್ನ ಮಾಡ್ತಾಳೆ. ಅದರ ಜೊತೆಗೆ ಈ ಒಂದು ಸುನಾಮಿ ಇರ್ಬೋದು ಅಥವಾ ಈ ಒಂದು ಜಲಪ್ರಳಯ ಇರ್ಬೋದು, ಅದೆಲ್ಲವೂ ಕೂಡ ಈ ಒಂದು ಕರ್ಮಗಳ ರಿಲೀಸ್ ಆಗುವಂತಹ ಒಂದು ಪ್ರಕ್ರಿಯೆ. ಹಾಗಾಗಿ ಈ ಒಂದು ಗ್ರಹಣದ ಸಮಯದಲ್ಲಿ ಕೂಡ ಆ ಒಂದು ಶಕ್ತಿ ಇದರ ಮೇಲೆ ಪ್ರಭಾವ ಬೀರಿ ಕೂಡ ಕರ್ಮಗಳು ಕಾಲ ಕಾಲಕ್ಕೆ ರಿಲೀಸ್ ಆಗ್ತವೆ. ಇನ್ನು ಈ ಒಂದು ಗ್ರಹಣದ ಸಮಯದಲ್ಲಿ ನಾವು ಊಟವನ್ನ ಮಾಡಬಾರ್ದು, ಹೊರಗೆ ಹೋಗಬಾರ್ದು, ಗರ್ಭಿಣಿ ಹೆಂಗಸರು ಹಾಗೂ ಮಕ್ಕಳು ಹುಷಾರಾಗಿರ್ಬೇಕು ಅನ್ನುವಂಥ ಒಂದು ನಂಬಿಕೆ ಇದೆ. ಮೊದಲಿಗೆ ಈ ಒಂದು ಫಿಸಿಕ್ಸ್ ಲೆಕ್ಕದಲ್ಲಿ ನೋಡೋದಾದ್ರೆ, ಈ ಒಂದು ಗ್ರಹಣದ ಸಮಯದಲ್ಲಿ ರೇಡಿಯೇಷನ್ ರಿಲೀಸ್ ಆಗೋದ್ರಿಂದ ನಾವು ಆ ಒಂದು ರೇಡಿಯೇಷನ್ ನಮಗೆ ಅಫೆಕ್ಟ್ ಆಗದೆ ಇರಲಿ ಅನ್ನೋದಕ್ಕೆ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ಪಾಲಿಸುವಂತ ಅವಶ್ಯಕತೆ ಇದೆ. ಆದರೆ ಗ್ರಹಣದ ನಂತರ ನಾವು ಊಟವನ್ನೇ ಮಾಡಬಾರ್ದು ಅಥವಾ ಗ್ರಹಣದ ಸಮಯದಲ್ಲಿ ಊಟವನ್ನೇ ಮಾಡಬಾರ್ದು ಅನ್ನೋದು ಅಷ್ಟೊಂದು ಸಮಂಜಸವಾದದ್ದಲ್ಲ ಹಾಗೂ ಪ್ರಾಕ್ಟಿಕಲ್ ಕೂಡ ಅಲ್ಲ. ಹಾಗಾದ್ರೆ ಈ ಒಂದು ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಅಂದ್ರೆ, ನಾವು ಧ್ಯಾನವನ್ನ ಮಾಡಿ ಆ ಒಂದು ಪರಿಶುದ್ಧವಾದಂತಹ ಶಕ್ತಿಯುತವಾದಂತಹ ಭೂಮಿ, ಸೂರ್ಯ ಹಾಗೂ ಚಂದ್ರನು ರಿಲೀಸ್ ಮಾಡುವಂತಹ ಎನರ್ಜೀಸ್ನ ನಾವು ಅಬ್ಸಾರ್ಬ್ ಮಾಡ್ಕೋಬಹುದು. ಹಾಗಾಗಿ ಈ ಒಂದು ಸಮಯದಲ್ಲಿ ನಾವು ಒಂದು 5-6 ಗಂಟೆಗಳ ಏನು ಒಂದು ಒಟ್ಟಾರೆ ಗ್ರಹಣದ ಅವಧಿ ಇದೆ, ಆ ಒಂದು ಸಮಯದಲ್ಲಿ ಧ್ಯಾನವನ್ನ ಮಾಡಿದರೆ ನಮ್ಮ ಹಲವಾರು ವರ್ಷಗಳ ಏನು ಕರ್ಮಗಳಿದೆ, ಕಠಿಣವಾದಂತಹ ಕರ್ಮಗಳಿದೆ, ಅವೆಲ್ಲವೂ ಕೂಡ ಕ್ಲಿಯರ್ ಆಗುವಂಥ ಪಾಸಿಬಿಲಿಟಿ ಇದೆ. ಈ ಒಂದು ಗ್ರಹಣದ ಸಮಯದಲ್ಲಿ ನಾವು ಧ್ಯಾನವನ್ನ ಮಾಡಿದರೆ ಅದು 6 ತಿಂಗಳ ಧ್ಯಾನಕ್ಕೆ ಸಮ ಅಂತ ಹೇಳಿ ಮಹರ್ಷಿ ಅಮರರವರು ಹೇಳಿದ್ರು. ಹಾಗಾಗಿ ನಾವು ನಾಳೆ ಬರುವಂತಹ ಒಂದು ಗ್ರಹಣದ ಸಮಯದಲ್ಲಿ ಈ ಒಂದು ಲೂನಾರ್ ಎಕ್ಲಿಪ್ಸ್ ಏನಿದೆ ಅದು ಚಂದ್ರ ಬಂದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಿನಲ್ಲಿರುವಂತಹ ಕಲ್ಮಶಗಳೆಲ್ಲ ದೂರ ಆಗೋದಕ್ಕೆ ಈ ಒಂದು ಗ್ರಹಣವನ್ನ ಉಪಯೋಗಿಸಿಕೊಳ್ಳಬಹುದು, ಅದು ಧ್ಯಾನವನ್ನು ಮಾಡುವುದರ ಮೂಲಕ. ಗ್ರಹಣ ಪ್ರಾರಂಭವಾಗುವ 2 ಗಂಟೆಗಳ ಮುನ್ನ ನೀವು ಲಘುವಾದ ಉಪಹಾರವನ್ನ ಸೇವಿಸಿ ಧ್ಯಾನವನ್ನ ಮಾಡಿದರೆ ಉತ್ತಮ. ನಾವು ಹೇಗೆ ಧ್ಯಾನವನ್ನ ಮಾಡಬೇಕು ಅಂದ್ರೆ, ನಾವು ಉತ್ತರಾಭಿಮುಖವಾಗಿ ಕುಳಿತುಕೊಂಡು ನಾವು ಮೊದಲಿಗೆ ಭೂಮಿಗೆ ಒಂದು ನಮಸ್ಕಾರವನ್ನ ಹಾಕಿ, ನಂತರ ಸೂರ್ಯದೇವನಿಗೆ ಹಾಗೂ ಚಂದ್ರನಿಗೂ ಕೂಡ ಒಂದು ನಮಸ್ಕಾರವನ್ನ ಹಾಕಿ ಈ ಗ್ರಹಣದ ಶಕ್ತಿಯನ್ನ ನಮಗೆ ಕೊಡಿ ಅಂತ ಅವರಿಗೆ ಬೇಡ್ಕೊಳ್ತಾ, ನಂತರ ಗ್ರಹಣ ಪುರುಷವನ್ನು ಕೂಡ ನಾವು ಸ್ಮರಿಸುತ್ತಾ ಧ್ಯಾನಕ್ಕೆ ಕುಳಿತುಕೊಳ್ಳಬೇಕು.
ಹಾಗೂ ಈ ಒಂದು ಗ್ರಹಣದ ಸಮಯದಲ್ಲಿ ನಮಗೆ ನಮ್ಮ ದೇಹಕ್ಕೆ ಹಾಗೂ ಸೂಕ್ಷ್ಮ ಶರೀರಕ್ಕೆ ಚಿನ್ನದ ಬೆಳಕು ಬರ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ನಾವು ಎಷ್ಟು ಹೊತ್ತಾಗುತ್ತೋ ಅಷ್ಟು ಹೊತ್ತು ಧ್ಯಾನವನ್ನು ಮಾಡಬಹುದು. ಈ ರೀತಿ ಮಾಡಿದ್ದೇ ಆದಲ್ಲಿ ನಿಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳನ್ನು ನೀವು ಕಾಣಬಹುದು. ಈ ಒಂದು ಖಗ್ರಾಸ ಚಂದ್ರಗ್ರಹಣ 7ನೇ ತಾರೀಕು ರಾತ್ರಿ 8:58 8ನೇ ತಾರೀಕು ಬೆಳಗ್ಗೆ 2:25 ಕೂಡ ಇರಲಿದೆ. ಈ ಒಂದು ಗ್ರಹಣದ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.